ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಜನಿ ನವೀನ್. ನಾನು ಮತ್ತೆ ಮಾರ್ನಿಂಗ್ ಆಗಿರೋದ್ರಿಂದ ನನ್ನ ಮಾರ್ನಿಂಗ್ ರುಟೀನ್ ವಾಕ್ ಮಾಡೋದ್ರಿಂದನೇ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದನೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವು ಕೂಡ ವಾಕ್ ಮಾಡಿ ಹೆಲ್ದಿ ಆಗಿರಿ. ಯಾಕೆ ಬೇಕು ವಯಸ್ಸಾದಮೇಲೆ ಮಾತ್ರೆ ನುಂಗಬೇಕು ಮತ್ತು ಡಾಕ್ಟ್ರ್ ಹೇಳ್ತಾರೆ ವಾಕ್ ಮಾಡಿ ಅಂತ. ಆವಾಗ ಮಾಡೋದಕ್ಕಿಂತ ಈಗಲಿಂದನೇ ಮಾಡ್ಕೊಂಡೋದ್ರೆ ಮಾತ್ರೆ ನುಂಗೋದು ತಪ್ಪುತ್ತೆ ಅನ್ನೋದು ನನ್ನ ಒಂದು ಕಾನ್ಸೆಪ್ಟು. ನೋಡಿ, ಆಗಲೇ ಯಾರೋ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಎಂಥ ಐಡಿಯಾ ಮಾಡಿದ್ದಾರೆ ನೋಡಿ. ಗಾಳಿ ಬರ್ತಾ ಇದೆ, ತುಂಬ ಗಾಳಿ ಇತ್ತು, ಅದಕ್ಕೋಸ್ಕರ ಆ ಥರ ಇಟ್ಕೊಂಡು ಅಡುಗೆ ಮಾಡ್ತಾಯಿದ್ದಾರೆ. ಹಕ್ಕಿಗಳು ಎಷ್ಟು ಚೆನ್ನಾಗಿ ಗಲಾಟೆ ಮಾಡ್ತಾ ಇದೆಯಲ್ಲ ನೋಡಿ. ಆಗಲೇ ಎಲ್ಲ ಕೆಲಸ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಹೂ ಮಾರೋರು, ತರಕಾರಿ ಮಾರೋರು, ಹಾಲು ಮಾರೋರು. ನಾನು ಹಾಲು ಮತ್ತು ಮೊಸರು ತೊಗೊಳ್ಬೇಕಿತ್ತು, ಅದನ್ನು ತೊಗೊಂಡು ಹೊರಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಅವರೆಕಾಯಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಇವ್ರ ಹತ್ರನೇ ತರಕಾರಿಗಳೆಲ್ಲ ತೊಗೊಳ್ಳೋದು. ಅಷ್ಟು ನಾನು ಮನೆ ಕಡೆ ಹೊರಟೆ. ಆಲ್ರೆಡಿ ನ್ಯೂಸ್ ಪೇಪರ್ ಹಾಕೋರು ಹಾಕ್ಬಿಟ್ಟು ಹೋಗಿದ್ದಾರೆ ನೋಡಿ. ಹಾಲು ಒಳಗಡೆ ಅದನ್ನು ನನ್ನ ಮಗನ ಕೈಲಿ ಕೊಟ್ಟೆ. ಗಿಡಗಳಿಗೆ ನೀರು ಹಾಕಬೇಕಿತ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲರೂ ಎಷ್ಟು ಬೇಗ ಎದ್ದು ಕೆಲಸನ ಮಾಡ್ತಾ ಇದ್ದಾರೆ. ನಮ್ಮ ಆರೋಗ್ಯಕ್ಕೋಸ್ಕರ ಒಂದು ವಾಕ್ ಯಾಕೆ ಹೋಗಬಾರ್ದು ಅಂತ ಅನಿಸುತ್ತೆ ಫ್ರೆಂಡ್ಸ್ ನನಗಂತೂ. ವಾಕ್ ಮುಗಿಸ್ಬಿಟ್ಟು ಬಂದು ಒಂದು ಲೋಟ ನೀರು ಕುಡಿದು ಫ್ರೆಶ್ ಅಪ್ ಆಗಿ ತಿಂಡಿ ರೆಡಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯನ ಮಾಡ್ಕೋತಾ ಇದ್ದೀನಿ. ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಸೇರಿಸ್ಕೋಬೋದು. ಚೆನ್ನಾಗಿ ನೀರು ಹಾಕಿಬಿಟ್ಟು ಮಿದ್ದಿಟ್ಬಿಟ್ರೆ ಒಂದಷ್ಟೊತ್ತು ಇಡಬೇಕು, ಸಾಫ್ಟಾಗಿ ಬರಬೇಕು. ಅಂದರೆ ನಾನು ಫಸ್ಟು ಚಪಾತಿ ಮಾಡುವಾಗ ಪಲ್ಯ ಮಾಡೋಕ್ಕೆ ಮುಂಚೆನೇ ಚಪಾತಿ ಹಿಟ್ಟನ್ನ ಮಿದ್ದಿಟ್ಬಿಡ್ತೀನಿ. ಅದಾದಮೇಲೆ ಪಲ್ಯ ಮಾಡ್ಕೋತೀನಿ. ಇವಾಗ ಒಂದು ಬಾಣಲೆನ ಬಿಸಿಗೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ನಾನಿಲ್ಲಿ ತುಪ್ಪ ಹಾಕೋತಾ ಇದ್ದೀನಿ, ಎಣ್ಣೆ ಹಾಕ್ತಾ ಇಲ್ಲ. ತುಪ್ಪದಲ್ಲಿ ನಾನು ಬೀಟ್ರೋಟ್ ಪಲ್ಯನ ಮಾಡ್ತಾಯಿದ್ದೀನಿ. 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕ್ಬಿಟ್ಟು ಫ್ರೈ ಮಾಡಿ, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬೀಟ್ರೋಟ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಸ್ಲಿಮ್ಮಲ್ಲಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ ಬೀಟ್ರೋಟ್ ಪಲ್ಯನ. ಅದಾದಮೇಲೆ ಚಪಾತಿ ಲಟ್ಟಿಸ್ಕೊಂಡೆ. ನೋಡಿ, ಸಖತ್ತಾಗಿರೋವಂಥ ಚಪಾತಿ ಬೀಟ್ರೋಟ್ ಪಲ್ಯ, ತುಪ್ಪದಿಂದ ಮಾಡಿರೋಂಥ ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ. ನಾನು ಇಲ್ಲಿ ಲಂಚ್ ಬಾಕ್ಸ್ಗೆ ಸೌತೆಕಾಯಿ ಮತ್ತು ಬೀಟ್ರೋಟ್ ಪಲ್ಯ 2 ಚಪಾತಿನ ಹಾಕಿದ್ದೀನಿ. ಕಾಯ್ತೀವಿ, ತುಂಬ ಚೆನ್ನಾಗಿ ಮಾಡಿದ್ಯಾ, ನಂಗೆ ಇಷ್ಟ ಆಯಿತು. ಮಕ್ಕಳೆಲ್ಲ ಹೋಮ್ವರ್ಕ್ ಇತ್ತು ಅಂತ ಸ್ವಲ್ಪ ಮಾಡ್ತಾ ಇರಲಿ. ಇವಳು ಡ್ರಾಯಿಂಗ್ ಮಾಡ್ತಾ ಇದ್ರಲ್ಲಿ ಪಿಕ್ ಆಗ್ತು ಪೆನ್ಸಿಲಲ್ಲಿ ಶೇಡ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ಲು. ಅದಾದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವು ಸ್ಕೂಲ್ ಕಡೆ ಹೊರಟ್ವಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋದ್ವಿ. ಕುಂಕುಮ ಅಲಂಕಾರನ ಮಾಡಿದರು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಮ್ಮನವ್ರಿಗೆ ಕುಂಕುಮ ಅಲಂಕಾರವನ್ನು ನಾವು ಯಾಕೆ ಮಾಡ್ತೀವಿ ಗೊತ್ತಾ ಫ್ರೆಂಡ್ಸ್? ಕುಂಕುಮವು ಆದಿಶಕ್ತಿ, ಧೈರ್ಯ ಮತ್ತು ಮಂಗಳದ ಸಂಕೇತವಾಗಿದೆ. ಮತ್ತು ಕುಂಕುಮವು ಸೌಭಾಗ್ಯ, ಸಮೃದ್ಧಿಯ ಒಂದು ಸಂಕೇತ ಕೂಡ ಹೌದು. ದೇವಿಗೆ ಕುಂಕುಮ ಅರ್ಚನೆ, ಕುಂಕುಮ ಅಲಂಕಾರನ ಮಾಡೋದ್ರಿಂದ ಭಕ್ತರು ತಾಯಿಗೆ ಗೌರವ ಮತ್ತು ಸಂಪೂರ್ಣ ಸಮರ್ಪಣೆಯನ್ನು ಸೂಚಿಸಿದಂತಾಗುತ್ತದೆ ಅಂತ ಹೇಳಲಾಗುತ್ತೆ. ವಿಶೇಷವಾಗಿ ಶುಕ್ರವಾರ, ಮಂಗಳವಾರ, ಆಷಾಢ ಮಾಸ, ನವರಾತ್ರಿ ಮುಂತಾದ ದಿನಗಳಲ್ಲಿ ಕುಂಕುಮ ಅಲಂಕಾರಕ್ಕೆ ಹೆಚ್ಚಿನ ಮಹತ್ವ ಇರುತ್ತೆ. ಕುಂಕುಮ ಅಲಂಕಾರದಲ್ಲಿ ಕಂಗೊಳಿಸುವ ಅಮ್ಮನವರ ಒಂದು ದಿವ್ಯ ರೂಪವು ಶಕ್ತಿ, ಸೌಭಾಗ್ಯ ಮತ್ತು ಮಂಗಳದ ಸಂಕೇತವಾಗಿದೆ. ಭಕ್ತಿಯಿಂದ ದರ್ಶನ ಪಡೆದರೆ ಅಮ್ಮನ ಕೃಪೆ ಸದಾ ನಮ್ಮೊಂದಿಗಿರುತ್ತದೆ. ಏನಂತೀರ ಫ್ರೆಂಡ್ಸ್? ಆಷಾಢ ಮಾಸ ಆಗಿರೋದ್ರಿಂದ ಮಂಗಳವಾರ, ಶುಕ್ರವಾರ ವಿಶೇಷವಾದಂಥ ಅಲಂಕಾರಗಳನ್ನ ಅಮ್ಮನವ್ರಿಗೆ ಮಾಡ್ತಾ ಇದ್ದಾರೆ. ಹೇಗಿತ್ತು ಅಲಂಕಾರ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನಾನು ಸಾಯಿಬಾಬಾ ಟೆಂಪಲ್ಗೆ ಬಂದೆ. ನಾಳೆ ಹುಣ್ಣಿಮೆ ಇರೋದ್ರಿಂದ ಅಲ್ಲಿ ಪೂಜೆಗಳಿಗೆ ಮತ್ತು ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಇದನ್ನು ನಾಳೆ ಹೇಗೆ ಫುಲ್ಲು ರೆಡಿ ಆದಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಕೂಡ ನಾನು ನಾಳೆ ಅಪ್ಡೇಟ್ ಮಾಡ್ತೀನಿ. ಖಂಡಿತ ನೀವು ನೋಡಿ. ಸಾಯಿಬಾಬನ ದೇವ್ರಿಗೆ ಇಲ್ಲಿ ಹೂವಿನ ಅಲಂಕಾರ ಮತ್ತು ತರಕಾರಿ ಅಲಂಕಾರಗಳನ್ನೂ ಮಾಡ್ತಾ ಇದ್ದಾರೆ. ಅದು ಫುಲ್ಲು ಫಿನಿಶ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸೋದು. ಫ್ರೆಂಡ್ಸ್, ನಾನಿವಾಗ ಮನೆಗೆ ಬಂದೆ. ಆಷಾಢ ಮಾಸ ಬೇರೆ, ತುಂಬ ಗಾಳಿ ಬೀಸ್ತಾ ಇದೆ. ಮಳೆ ಬರೋ ಟೈಮಲ್ಲಿ ಗಾಳಿ ಬೀಸ್ತಾ ಇದೆ. ಗಾಳಿ ಬಂದರೆ ಮಳೆ ಬರೋಲ್ಲ ಅಂತಾರೆ. ನೋಡೋಣ. ತುಂಬ ಚಳಿ ಆಗ್ತಾ ಇತ್ತು. ಒಂದು ಲೋಟ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಕಾಫಿ ಕುಡಿಯೋಣ. ಸಖತ್ತಾಗಿದೆ ಕಾಫಿ. ನೀವು ಕೂಡ ಹೇಗೆ ಮನೆಯಲ್ಲಿ ಮಕ್ಕಳೆಲ್ಲ ಹೊರಗೆ ಹೋದ್ಮೇಲೆ ಒಂದು ಲೋಟ ಕಾಫಿ
ಜೊತೆಗೆ ಯಾರಾದರೂ ಮಾತಾಡೋಕ್ಕಿದ್ದೀರೋ ಚೆನ್ನಾಗಿರೋದು. ನೀವಿದ್ದೀರಲ್ಲ, ಯಾವಾಗಲೂ ಕಾಫಿ ಕುಡಿಯಲ್ಲ, ಯಾವಾಗಲಾದ್ರೂ ಒಂದೊಂದ್ಸಲ ಅಂತ ಹಿಂಗೆ ಕುಡಿತಾನೆ ಇರ್ತೀನಿ. ದಿನಕ್ಕೆ ಒಂದ್ಸಲ, ಯಾವಾಗಲೂ ಕುಡಿಯೋಕ್ಕೆ ಹೋಗಲ್ಲ. ಯಾವಾಗಲ ಚಳಿಗಾಲ, ಚಳಿ ಜಾಸ್ತಿ ಇದ್ದಾಗ, ಮಳೆ ಜಾಸ್ತಿ ಇದ್ದಾಗ ಕುಡಿಬೇಕು ಅನ್ಸಿದ್ರೆ ಹಿಂಗೆ ಏನಾದರೂ ಒಂದು ರೀಸನ್ ಕಾಫಿ ಕುಡಿಯೋದಕ್ಕೆ ಅಷ್ಟೇ. ಫ್ರೆಂಡ್ಸ್, ನಾನು ಗಿಣ್ಣನ್ನ ಮಾಡಿದ್ದೆ. ಅಂದರೆ ಇದು 2 ಥರದ ಗಿಣ್ಣು ಮಾಡಿದ್ದೀನಿ. ಇದರಲ್ಲಿ ನಿಮ್ಗೆ ಯಾವ ಥರ ಗಿಣ್ಣು ಇಷ್ಟ ಅಂತ ಕಮೆಂಟ್ ಮಾಡಿ. ಮತ್ತು ಈ ರೆಸಿಪಿನ ನಾನು ಸಪ್ರೇಟಾಗಿ ಹಾಕಿದ್ದೀನಿ ಇನ್ನೊಂದು ವಿಡಿಯೋದಲ್ಲಿ. ಎರಡೂ ಕೂಡ ತುಂಬ ಟೇಸ್ಟಿಯಾಗಿತ್ತು. ನನಗೂ ತುಂಬ ಇಷ್ಟ ಆಯಿತು. ನಿಮಗೂ ಗಿಣ್ಣು ಅಂದರೆ ಇಷ್ಟನಾ? ಕಮೆಂಟ್ ಮಾಡಿ ಫ್ರೆಂಡ್ಸ್. ಟೈಮ್ ಆಗೋದೇ ಗೊತ್ತಾಗಲ್ಲ. ಮಗ ಮನೆಗೆ ಬಂದ ಸ್ಕೂಲ್ ಮುಗಿಸ್ಕೊಂಡು. ಕೆಲಸ ಎಷ್ಟು ಮುಖ್ಯನೋ ಮಕ್ಳಿಗೆ ಟೈಮ್ ಕೊಡೋದು ಅಷ್ಟೇ ಮುಖ್ಯ ಆಗಿರುತ್ತೆ. ಹೊರಗಡೆ ಕರ್ಕೊಬಂದೆ. ಮಂಕಿನ ನೋಡಿ ತುಂಬಾ ಖುಷಿಪಟ್ಟ. ಜೊತೆಗೆ ಮಾತಾಡ್ತಾ ಇದ್ದ. ಮಂಕಿಗಳು ಸುಮ್ಮನೆ ಇದ್ವು. ಪಾಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೆಕ್ಸ್ಟು ನಾನು ಸಾಯಿಬಾಬಾ ಟೆಂಪಲ್ಗೆ ಬಂದೆ. ಡೆಕೋರೇಷನ್ ಎಲ್ಲ ಹೇಗೆ ಮಾಡ್ತಾ ಇದ್ದಾರೆ ತೋರಿಸೋಣ ಅಂತಲೇ ಕರ್ಕೊಂಬಂದೆ. ಅದಾದಮೇಲೆ ನೈಟ್ ಲೈಟಿಂಗ್ಸ್ನ ನೋಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿತ್ತು. ತುಂಬಾ ಖುಷಿಪಟ್ಟರು ಮಕ್ಕಳು ಕೂಡ. ತುಂಬ ಚೆನ್ನಾಗಿ ಅಲಂಕಾರಗಳನ್ನ ಮಾಡಿದ್ದಾರೆ. ಲೈಟಿಂಗ್ಸ್ ಎಲ್ಲ ತುಂಬಾ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ. ಡೆಕೋರೇಷನ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ತುಂಬ ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಫ್ರೆಂಡ್ಸ್. ಇಲ್ಲಿ ಪೂಜೆಗಳೆಲ್ಲ ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗುತ್ತೆ. ನಾಳೆ ಪ್ರೋಗ್ರಾಮ್ಗೆ ಮಕ್ಳುಗಳು ರೆಡಿ ಆಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ನಾನು ಇದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮ ಕಡೆ ಗುರುಪೂರ್ಣಿಮೆನ ಹೇಗೆ ಆಚರಿಸಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ನಾಳೆ ನಾನು ಹೇಗೆಲ್ಲ ಪೂಜೆ ಆಚರಣೆ ಎಲ್ಲ ಹೇಗೆ ಮಾಡಿದ್ವಿ ಅನ್ನೋದನ್ನು ಕೂಡ ನಾನು ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಗ್ತಾ ಇರಿ, ನಗಿಸ್ತಾ ಇರಿ. ಟೇಕ್ ಕೇರ್. ಬಾಯ್.